ಪಾಯ್ಸನ ಎಂತೀರಿ ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಒಂದು ಗೆಸ್ ಕೂಡ ಮಾಡೋಕ್ಕಾಗಲ್ಲ ಗೈಸ್. ಇದೆ ಹೊರಗಡೆ ವೇಟ್ ಮಾಡು ಅಂತ ಹೇಳ್ಬಿಟ್ಟು ಕೂರಿಸಿದ್ದೀನಿ. ಕೂರ್ಸಾಕಾಗುತ್ತೆ ಅಮ್ಮ ಕೂಡ. ವಾವ್ ಗೈಸ್ ನೋಡಿ, ರೋಸ್ ಥರನೇ ಕಾಣಿಸ್ತದಲ್ಲ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಟಿಶ್ಯೂ ಪೇಪರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರ, ಬಟ್ ಆದರೂ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನಂತಂದರೆ, ಸೊ ಇವಾಗ ನಿನ್ನೆ ತಾನೇ ವ್ಯಾಲೆಂಟೈನ್ಸ್ ಡೇ ಆಯಿತು. ಸೊ ನಿನ್ನೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹೊರಗಡೆ ಹೋಗಿದ್ದೆ, ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು ಅಂತ. ಸೊ ಹಾಗಾಗಿ ಏನು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಕಿರಣ್ ಕೂಡ ತುಂಬ ಬ್ಯುಸಿ ಇದ್ದರು ಅವ್ರ ವರ್ಕಲ್ಲಿ. ಸೊ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಅವನಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಅವನಿಗೆ ಇಷ್ಟ ಆಗಿರೋಂಥ ಎಲ್ಲ ಒಂದು ಸ್ವಲ್ಪ ಅಡುಗೆನ ಮಾಡಿ, ಸ್ವೀಟ್ ಮಾಡಿ, ಅದ್ರ ಜೊತೆಗೆ ನೈಟು ಒಂದು ಏನು ಹೇಳ್ತಾರೆ, ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಾಬ್ಲಿ ಅವನಿಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮಗೂ ನಾನು ಮಾಡೋವಂಥ ಯೂಟ್ಯೂಬ್ ವೀಡಿಯೋಸಲ್ಲಿ ಆಲ್ಮೋಸ್ಟು ಪ್ರಾಡಕ್ಟ್ ರಿವ್ಯೂ ಬಗ್ಗೆನೇ ಐ ಥಿಂಕ್ ಒನ್ ಮಂತಿಂದ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಬೋರ್ ಆಗಿರುತ್ತೆ. ಸೊ ಹಾಗಾಗಿ ಹೊಸ್ದಾಗಿ ಏನಾದರೂ ಈ ಥರ ವೀಡಿಯೋನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಫುಲ್ಲು ನಾನು ಇನ್ನು ಸ್ನಾನ ಕೂಡ ಮಾಡಿಲ್ಲ, ರೆಡಿ ಆಗಬೇಕು. ಮಧ್ಯಾಹ್ನ ಅಡುಗೆ ಮಾಡಿ, ಬೆಳಗ್ಗೆ ತಿಂಡಿ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇವಾಗ ರೂಮ್ ಒಂದು ಬಾಕಿ ಇದೆ, ರೂಮೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು. ಆ್ಯಂಡ್ ರೋಸ್ನ ಹುಡ್ಕೊಂಡು ಹೋದೆ ಸಿಗಲೇ ಇಲ್ಲ. ಸ್ವಲ್ಪ ತರಕಾರಿ, ಹಾಲು, ಮೊಸರು, ಈರುಳ್ಳಿ ಅದೆಲ್ಲ ಖಾಲಿ ಆಗಿತ್ತು. ಸೊ ಅದೆಲ್ಲ ತೊಗೊಂಬಂದೆ. ಇವಾಗ ಹಿಂಗೆ ಹೋಗಿದೆ, ಈ ಅವತಾರದಲ್ಲೇ ನಿನ್ನ ಮನೆಗೆ ಹತ್ರನೇ ಇದೆ ಅಂತ ಹೇಳ್ಬಿಟ್ಟು. ಸೊ ಏನಪ್ಪ ಹಿಂಗೆ ತಿರುಗ್ತಾಳೆ ಅಂತ ಅಂದ್ಕೊಂಬಿಡಿ. ಸೊ ಟೈಮ್ ಇಲ್ಲ ನನಗೆ. ಇವಾಗೆಲ್ಲ ಅಡುಗೆ ಮುಗೀತು, ಎಲ್ಲ ಅಮ್ಮಂಗೆ ಪ್ಯಾಕ್ ಮಾಡಿ ಎಲ್ಲ ಕಳಿಸಿ. ಆ್ಯಂಡ್ ಕಿರಣ್ಗೂ ಕೂಡ ಸರ್ಪ್ರೈಸ್, ಅವನಿಗೂ ಏನು ಹೇಳೋಕ್ಕಾಗಲ್ಲ, ತನ್ನಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನೇ ಹೋಗಿ ತೊಗೊಂಬಂದೆ ಇವಾಗೆಲ್ಲನೂ. ಸೊ ಇವಾಗ ರೆಡಿ ಮಾಡಬೇಕು. ಸೊ ನಾನು ಇವತ್ತು ಮಾಡ್ತಾ ಇರೋ ಅಂಥ ಅಡುಗೆ ಬಂದು ಫಸ್ಟ್ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಈ ಒಂದು ವಿಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಸೊ ಅದೇ ಅಡುಗೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಅವನಿಗೆ ರೈಸ್ ಐಟಮ್ಸು ಮತ್ತು ತರಕಾರಿಗಳಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಮತ್ತು ಸ್ವೀಟ್ ಕೂಡ ತುಂಬ ಇಷ್ಟ, ಗುಲಾಬ್ ಜಾಮೂನ್ ಇಷ್ಟ ಅವನಿಗೆ. ಸೊ ಗುಲಾಬ್ ಜಾಮೂನ್ ಆಲ್ರೆಡಿ ಅವ್ನ ಬರ್ಡೇ ಟೈಮಲ್ಲಿ ಮಾಡಿದ್ದೆ. ಸೊ ಹಾಗಾಗಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ತುಂಬ ಇದೆ, ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಇಲ್ಲೆಲ್ಲ ರೆಡಿ ಮಾಡಬೇಕು. ಸೊ ಹೇಗೆ ರೆಡಿ ಮಾಡ್ತೀನಿ, ಈ ವಿಡಿಯೋ ಹೇಗಾಗುತ್ತೆ, ಅವನಿಗೆ ಸರ್ಪ್ರೈಸ್ ಆಗುತ್ತೆ, ಬನ್ನಿ ನೋಡೋಣ. ಇವಾಗ ಫಸ್ಟು ರೂಮೆಲ್ಲ ಕ್ಲೀನ್ ಮಾಡಿ ನಾನು ದಮ್ ಬಿರಿಯಾನಿ ಮಾಡೋಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಸೊ ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು. ಸೊ ಹಾಗಾಗಿ ಇವಾಗಲೇ ಆಲ್ರೆಡಿ ಮಾಡಿಬಿಡ್ತೀನಿ. ಕಿರಣ್ ಬರೋದು ಆಲ್ಮೋಸ್ಟ್ ಇವತ್ತು ಅವನಿಗೆ ತುಂಬ ಕೆಲಸ ಇದೆ ಅಂತ ಹೇಳಿದೆ, 10 ಗಂಟೆ ಆಗ್ಬೋದು. ಸೊ ಅವ್ನು ಎಷ್ಟೊತ್ತಿಗೆ ಬರ್ತಾನೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಡಿ ಮಾಡಿ ಇಟ್ಟಿರ್ತೀನಿ, ಅವ್ನು ಬಂದಾಗ ಮಾಡ್ಕೊಳ್ಳೋದು, ಅಂದರೆ ಏನು ಸೆಲೆಬ್ರೇಟ್ ಮಾಡೋದು ಅಂತ ಪ್ಲ್ಯಾನ್ ಇರೋದು. ಸೊ ಬನ್ನಿ ಗೈಸ್, ಇವಾಗ ಏನೇನಾಗುತ್ತೆ, ಏನೇನು ಮಾಡ್ತೀನಿ ಎಲ್ಲ ನೋಡಿರಂತೆ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾವ ಥರ ಕಂಟೆಂಟ್ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅಷ್ಟೇ ಗೈಸ್, ಬನ್ನಿ ಇವಾಗ ಹೋಗೋಣ. ಇವಾಗ ಕ್ಯಾರೆಟ್ ಎಲ್ಲ ತುರಿದಾಯಿತು ನೋಡಿ, ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಕ್ಯಾರೆಟ್ ಹಲ್ವನ. ಸೊ ಕ್ಯಾರೆಟ್ ಹಲ್ವ ಯಾರಿಗೆ ಮಾಡೋಕ್ಕೆ ಬರೋಲ್ಲ, ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರೆಸಿಪಿನ ಶೇರ್ ಮಾಡ್ತೀನಿ. ನಮ್ಮ ಪೋಕು ಅಂತೂ ಬಡ್ಕತ್ತಿದ್ದಾಳೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅವಳನ್ನೊಂದು ಸ್ವಲ್ಪ ಸಮಾಧಾನ ಮಾಡಬೇಕು. ಅವಳಿಗೆ ಇಲ್ಲಿ ಯಾರೂ ಕಾಣಿಸಲ್ಲ ಜನ. ಸೊ ಹಾಗಾಗಿ ಯಾರು ಬಂದು ಮಾತಾಡಿಸ್ಲಿ ಅಂತ ಸುಮ್ಮನೆ ಬೊಗಳ್ತಾನೇ ಇರ್ತಾಳೆ. ಅವಳಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಕಿರಣ್ ಇದ್ದರೆ ಸೈಲೆಂಟಾಗಿರ್ತಾಳೆ. ಕಿರಣ್ ಬಂದೇ ಇರು ಅಂದರೆ ಸಾಕು, ಸೈಲೆಂಟ್ ಆಗ್ತಾಳೆ. ಸೊ ಅವಳನ್ನ ಸ್ವಲ್ಪ ಸಮಾಧಾನ ಮಾಡೋಣ, ಅದಾದಮೇಲೆ ಕ್ಯಾರೆಟ್ ಹಲ್ವ ಮಾಡೋಣ. ಬನ್ನಿ ಗೈಸ್. ನೋಡಿ, ಇದು ನನ್ನ ಕೈಯಾರೆ ನಾನು ಮಾಡಿರುವಂತಹ ಒಂದು ಟಿಶ್ಯೂ ಪೇಪರಲ್ಲಿ ಮಾಡಿರುವಂಥ ರೋಸ್. ಸೊ ಇಷ್ಟವರೆಗೂ ಕೂತ್ಕೊಂಡು ನೋಡಿ ಇಲ್ಲಿ ಏನೇನೋ ಮಾಡ್ತಾ ಕೂತಿದ್ದೆ. ಸೊ ಅದು ಹೇಗೆ ಬಂದಿದೆ ಏನು ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ನಾನು ಇವತ್ತೇ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಐ ಥಿಂಕ್ ಕಿರಣ್ಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಈ ಥರ ಎಲ್ಲ ಕ್ರಾಫ್ಟ್ ಎಲ್ಲ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಡ್ರಾಯಿಂಗ್ ಮಾಡೋದು ಅಂದರೆ ಅದರಲ್ಲೂ ಸಿಕ್ಕಾಬಟ್ಟೆ ಇಷ್ಟ. ಸೊ ನೋಡೋಣ ಕಿರಣ್ಗೆ ಇಷ್ಟ ಆಗುತ್ತಾ ಇಲ್ವಾ ಕೇಳೋಣ. ಸೊ
ಸೊ ಇದಕ್ಕೆ ಕಲರ್ ಮಾಡೋಕ್ಕೆ ಹೋಗಿ ಪೇಂಟ್ ಇರಲಿಲ್ಲ, ನೈಲ್ ಪಾಲಿಶಲ್ಲಿ ಏನಾದರೂ ಮಾಡೋಣ ಅಂದ್ಕೊಂಡು ಮಾಡಿದೆ. ಬಟ್ ಇಷ್ಟು ಕೆಡ್ದಾಗಾಯಿತು. ಬಟ್ ಆದ್ರೂ ತುಂಬ ಕ್ಯೂಟಾಗಿ ಕಾಣಿಸ್ತದೆ. ಸೊ ಇದು ಹೇಗೆ ಮಾಡೋದು ಅಂತ ಹೇಳಿ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಇದು ಹೇಗೆ ಮಾಡೋದು ಅಂತ ಅದನ್ನು ಕೂಡ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇನ್ನೂ ಒಂದು ಮಾಡಬೇಕು, ಬನ್ನಿ ಮಾಡೋಣ ಬೇಗ. ಸೊ ಇವಾಗ ವೈಟ್ ಕಲರ್ ಒಂದು ಮಾಡಿದ್ದೀನಿ ರೋಸ್ನ. ಸೊ ಇವಾಗ ಇದನ್ನು ತೆಗಿಬೇಕು. ಸೊ ಹೇಗೆ ಬರುತ್ತೆ ನೋಡೋಣ, ತೆಗಿತಾ ಇದ್ದೀನಿ. ವಾವ್ ಗೈಸ್ ನೋಡಿ, ರೋಸ್ ಥರನೇ ಕಾಣಿಸ್ತದಲ್ಲ. ಸೊ ಆ್ಯಕ್ಚುಲಿ ನಾನು ಈ ಪೇಂಟ್ ಮಾಡೋಕ್ಕಿಂತ ಹಂಗೆ ಇಟ್ಟರೆ ಸಖತ್ತಾಗಿರುತ್ತೆ ಅನಿಸುತ್ತೆ. ಸಖತ್ತಾಗಿ ಬಂದಿದೆ ಗೈಸ್, ಟ್ರೈ ಮಾಡಿ ನೀವು, ಚೆನ್ನಾಗಿ ಬರುತ್ತೆ. ಸೊ ಗೈಸ್ ನೋಡಿ, ಇದು ಒಂದು ರೋಸ್ ಮಾಡಿದ್ದೀನಿ ಇವಾಗ. ಸೊ ಈ ಒಂದು ರೋಸ್ನ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನನಗೂ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆಯಾ ಅಂತ ಇವತ್ತೇ ಗೊತ್ತಾಗಿದ್ದು. ಎಷ್ಟು ಕ್ಯೂಟಾಗಿದೆ ನೋಡಿ. ಟಿಶ್ಯೂ ಪೇಪರಲ್ಲಿ ನೀವು ಯಾವತ್ತಾದರೂ ಏನಾದರೂ ಕ್ರಾಫ್ಟ್ನ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಸೊ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ತಿಳಿಸಿದ್ರೆ ನಾನು ಇದನ್ನೆಲ್ಲ ಹೇಗೆ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದೆಲ್ಲ ಕಿರಣ್ಗೆ ಇಷ್ಟ ಆಗ್ಲಪ್ಪ ದೇವ್ರೆ ಪ್ಲೀಸ್. ನಾನು ಸ್ನಾನ ಮಾಡಿಕೊಂಡು ರೆಡ್ ಕಲರ್ ಶರ್ಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸೊ ಏನಾಯ್ತು ಅಂತಂದರೆ ನಾನು ಆಲ್ರೆಡಿ ಕಿರಣ್ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ಸೊ ಕೆಲಸ ಬೇಗ ಮುಗೀತು ಅಂತ ಬೇಗ ಬಂದುಬಿಟ್ಟಿದ್ದಾರೆ. ಸೊ ನಾನು ಇನ್ನೂ ಅರೇಂಜ್ಮೆಂಟ್ ಏನೂ ಮಾಡಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಅವನ್ನ ಹೊರಗಡೆ ಕೂರಿಸಿದ್ದೀನಿ, ಏನೋ ಸರ್ಪ್ರೈಸ್ ಇದೆ, ಹೊರಗಡೆ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಕೂರಿಸಿದ್ದೀನಿ. ಸೊ ಇವಾಗ ಬೇಗ ರೆಡಿ ಮಾಡಿ ಅದು ಅರೇಂಜ್ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ನೋಡಿ. ಓಕೆನಾ? ಐ ಥಿಂಕ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಗೊತ್ತಿಲ್ಲ ಅವನ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ ನೀವೇ ವಿಡಿಯೋದಲ್ಲಿ ನೋಡಿ. ಸೊ ಕರಿಯೋಣ ಇವಾಗ, ಬನ್ನಿ. ಗುಡ್ಡು ಬಾ, ಬೇಗ ಬೇಗ ಬಾ. ಬರ್ಸ್ಕೋರ್ ಸಾಕಾಗುತ್ತೆ ಅಮ್ಮ ಕೂಡ. I love you, ಗುಂಡು. ಏನು ಸ್ಪೆಷಲ್ ಇವತ್ತು? ಏನು ಸ್ಪೆಷಲ್? ನಿನ್ಗೋಸ್ಕರ ನಾನೇ ಸ್ಪೆಷಲ್ ಆಗಿ ಮಾಡಿರೋ ವೈಟ್ ರೆಡಿ ಮಾಡಿದ್ಯಾ? ಹೆಂಗಿದೆ? ಎರಡನೇ ಸರಿ ಮಾಡ್ತಿರೋದು ನಿಮಗೆ. ಏನು ಕೊಯ್ತು? ಪ್ಯೂರ್ ಹಾರ್ಟೆಡ್ ವೈಟ್ ರೋಸ್ ಅಂದರೆ ಹೆಂಗಿದೆ ಸರ್ಪ್ರೈಸು? ನಿಮಗೆ ಗೊತ್ತಿತ್ತಾ ಇದೆ ಅಂತ? ಗೊತ್ತಿತ್ತಾ? ಏನು ಅನ್ಕೊಂಡಿದ್ರಿ? ಸೊ ಗೈಸ್, ಕಿರಣ್ಗೆ ಏನಂತಂದರೆ ಸರ್ಪ್ರೈಸ್ ಇದೆ, ಏನೋ ಸ್ಪೆಷಲಾಗಿ ಅಡುಗೆ ಮಾಡ್ತಿದ್ದೀನಿ, ಬಾ 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 ಅಂತ ಹೇಳಿದ್ದೆ. ಸೊ ಅವನಿಗೆ ಏನು ಅಂತ ಗೊತ್ತಿರಲಿಲ್ಲ, ಬಟ್ ಈ ರೇಂಜಿಗೆ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಅಲ್ವಾ? ಹಾಂ, ಏನೇನಿದೆ ನೋಡೋಣ. ಗೆಸ್ ಮಾಡಿ ಫಸ್ಟ್ ಮಾಡಿ ಏನು ಅಂತ. ಫಸ್ಟು ಇವಾಗ ಅಲ್ಲಿ 4 ಐಟಮ್ ಮಾಡಿದ್ದೀನಿ ಟೋಟಲು. ಇವಾಗ 3 ಐಟಮ್ ಇಟ್ಟಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಅಮ್ಮವ್ರು ಬರಲಿ ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ. ಸೊ ಫಸ್ಟ್ ಒನ್ ಏನು ಮಾಡಿದ್ದೀನಿ ಅಂತ ಗೆಸ್ ಮಾಡಿ. ಗೆಸ್ ಮಾಡ್ಬೇಕು ನೀವು, ನಿಮ್ಮ ಫೇವ್ರೇಟೇ ಮಾಡಿರೋದೆಲ್ಲ. ಇದೆಲ್ಲ ಸ್ವಲ್ಪ ನಿಮಗೆ ಡೆಸರ್ಟ್ಸು, ಸೈಟ್ಸ್ ಥರ. ಅದನ್ನ ಹೇಳಿ ಏನು ಅಂತ. ಏನ್ ಗೆಸ್ ಮಾಡಿ. ಒಂದ್ ಹೆಸರು ಗೊತ್ತಿಲ್ವಾ ಗುಂಡುಮ್ಮ? ಸೊ ಗೈಸ್, ಇಷ್ಟೇ ಎಂತೀರಿ, ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಒಂದು ಗೆಸ್ ಕೂಡ ಮಾಡೋಕ್ಕಾಗಲ್ಲ ಗೈಸ್. ಛೇ 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 ಹೋಗ್ಲಿ, ಏನು ಅಂತ ಅವನ ಹತ್ರನೇ ಓಪನ್ ಮಾಡ್ಸೋಣ ಬನ್ನಿ, ಏನೇನು ಮಾಡಿದ್ದೀನಿ ಅಂತ. ಸರಿ, ಓಪನ್ ಮಾಡಿ.
ಮೊಟ್ಟೆನೇ ಮಾಡಿದ್ಯಾ? ಅಯ್ಯೋ ಗೊತ್ತೇ ಆಗಿಲ್ಲ. ಕ್ಯಾರೆಟ್ ಅಲ್ವಾ ಇದು? ಜ್ಯೂಸು ಏನು ಜ್ಯೂಸ? ಗಟ್ಟಿ ಇದೆ ಅಲ್ಲ ಒಂಚೂರು ತುಂಬ ಐತೆ ಅದಕ್ಕೆ. ಸೊ ಗೈಸ್ ಜ್ಯೂಸ್ನ ತಗೊಂಡೋಗಿ ಪಾಯಸ ಅಂತಿದ್ದಾನೆ. ನೀವು ಯಾವ ಫ್ರೂಟ್ಸ್ ತಂದಿದ್ರಿ? ಎಂತ ಇದು ಶಾವಿಗೆ ಕಾಣ್ತದೆ. ಯಾವ ಫ್ರೂಟ್ಸ್ ತಂದಿದ್ರಿ ನೀವು? ಸಪೋಟನ. ಹಾ, ಈ ಕತ್ಲೆ ಬರೆ ಕಾಣ್ತಾ ಇಲ್ಲ ಇಲ್ಲಿ. ಸೊ ಗೈಸ್ ಅಂತೂ ಗೆಸ್ ಮಾಡೋದ್ರಲ್ಲಿ ಸೋತೋದ. ಪರವಾಗಿಲ್ಲ ಅಂತ ಅಂದ್ರೆ ಆದ್ರೂ ಯಾಕೆಂದ್ರೆ ಓಸದ ಇದೇ ತರ ಮಾಡಿ ಬರೀ ಮೊಟ್ಟೆ ಮಾಡಿದ್ದ, ಮೊಟ್ಟೆ ಮಾಡಿರಲ್ಲ ಅಂತಾನೆ ನಾನು. ಅಂತ ಏನು ಅಂತ ನೀ ಬೇರೆ ತಿಂಡಿ ಅಂದಲ್ಲ, ಟಿಫನ್ ಅಂದ ನೀನು ಅವಾಗ ಫೋನ್ ಮಾಡಿದೆ. ನಾನು ಸ್ಪೆಷಲ್ ಅಂದೆ, ತಿಂಡಿ ಪಂಡಿ ಅಂತ ಏನು ಹೇಳಿರ್ಲಿಲ್ಲ. ಸೊ ಗೈಸ್ ಇವಾಗ ಪಾಪ ಟೇಸ್ಟ್ ಮಾಡಕ್ ಕೊಡೋಣ. ಸ್ಪೂನೇ ಇಟ್ಟಿರ್ಲಿಲ್ಲ, ನಾನು ಮರ್ತ್ಬಿಟ್ಟಿದ್ದೀನಿ. ಸೊ ಈ ಥರ ರೆಡಿ ಮಾಡಿದ್ದೀನಿ ನೋಡಿ. ಇವಾಗ ಸ್ಪೂನ್ ತಗೊಬಂದು ಕೊಡ್ತೀನಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಹೊಸ ತಗೊಬಂದು ಇಲ್ಲೇ ಕೆಳಗಡೆ ಹೋಗಿ ಅಲ್ಲಿ ಅಂಗಡಿ ಐತಲ್ಲ, ಒಂದು ಆಸೆ ಅಂಗಡಿ ಪಕ್ಕ ಅಲ್ಲೇ ಐತಾ? ಅದೇ ಅನ್ಕೊಂಡೆ ನೆನ್ನೆ ಹೋಯ್ತಾ ಅಂದ್ರು, ನಾನು ಗಮನಿಸಿಲ್ಲ ಲೈಟ್. ನಾನು ಎಲ್ಲೋಯ್ತ ಲೈಟ್ ಅದು. ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಅದ್ರ ಮೇಲೆ ಇದು ಬೇರೆ ಈರುಳ್ಳಿ ಸಾಕಾಗುತ್ತೆ. ಸೊ ಗೈಸ್ ಇವಾಗ ಕ್ಯಾರೆಟ್ ಹಲ್ವಾನ ಟೇಸ್ಟ್ ಮಾಡ್ತಾ ಇದ್ದಾರೆ. ಇದೇನಿದು? ಹುಳ ಏನು ಕಾಣ್ತಿಲ್ಲ. ಸಾಕಾಗೈತೆ. ಪರವಾಗಿಲ್ಲ ಗೈಸ್, ನಾನು ಸ್ವೀಟ್ ಚೆನ್ನಾಗಿ ಮಾಡಿ ಕಲ್ತಿದ್ದೀನಿ. ಸಾಕಾಗಲ್ಲ, ದೊಣ್ಣು ಸಾಕಾಗ ಇಷ್ಟು ತಿಂತಾಗ. ಸೊ ಗೈಸ್ ಇದು ಬಂದು ಆಮ್ಲೆಟು. ಇದು ಬಂದು ಏನದು ಚಿಕ್ಕು ಜ್ಯೂಸ್, ಕ್ಯಾರೆಟ್ ಅಲ್ವಾ. ಆ್ಯಂಡ್ ಇದನ್ನು ಪ್ಲಾಂಟ್ ಇಟ್ಟಿದ್ದೀನಿ ಆ್ಯಂಡ್ ಕ್ಯಾಂಡಲ್ ಹಚ್ಚಿದ್ದೀನಿ. ಒಲೆ ಮೇಲೆ ಐತೆ. ಅದನ್ನ ಬಿಸಿ ಬಿಸಿನೇ ತಿನ್ನಬೇಕು, ಆವಾಗಲೇ ಮಜಾ. ಆ್ಯಂಡ್ ನಾನು ಈ ಅಡುಗೆನ 3ನೇ ಸಲ ಮಾಡ್ತಾ ಇರೋದು. ಅಂದರೂ ಗೆಸ್ ಮಾಡ್ತಾರ ಇಲ್ವ ನೋಡೋಣ. ಏನು ಮಾಡಿ ಮೆಂತ್ಯ ಪಲಾವ್ ಮಾಡಿಯಾ? ನೋ, 3ನೇ ಸತಿ ಮಾಡ್ತೀನಿ. ಎಂತ ರೈಸ್ ಐಟಮ್ಮ? ನಂಗೆ ಗೊತ್ತಿಲ್ಲ, ನಾನು ಯಾವುದು ಅಂತ ಹೇಳಲ್ಲ. ಹೆಂಗೆ ಗೊತ್ತಾಗುತ್ತೆ? ಸೊ ಅವರಂತೂ ಗೆಸ್ ಮಾಡಲ್ಲ ಗೈಸ್, ಹೋಗ್ಲಿ ಬಿಡಿ. ಇದು ಏನು ಕ್ಯಾರೆಟ್ ಹಲ್ವಾ ಇದೆ, ಅಪ್ಪ ಅಮ್ಮಗೆ ಫಸ್ಟ್ ತೆಗೆದಿಡೋಣ, ಇಲ್ಲಾಂದ್ರೆ ಇವತ್ತೇ ಖಾಲಿ ಆಗುತ್ತೆ. ಇಷ್ಟೇ ಇರೋದಾ? ಅಷ್ಟೇ ಇರೋದಂತೆ. ಒಂದು ಬಟ್ಲು ಇಷ್ಟು ದೊಡ್ಡ ಬಟ್ಲಲ್ಲಿ 5 ಇಷ್ಟು ತಪ್ಪ ಕ್ಯಾರೆಟ್ ಹಾಕ್ಬಿಟ್ಟು ಮಾಡಿರೋದು ಗೈಸ್. ಅದು ಬೇಯಿಸಿ 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 ಇಷ್ಟೇಷ್ಟಾಗುತ್ತೆ. ನನಗಂತೂ ತುರ್ದು ಕೈಯೆಲ್ಲ ನೋವು ಬಂತು ಅಷ್ಟು. ಇಲ್ಲಿ ನೋಡಿ, ಇಲ್ಲಿ ಬಟ್ಲಿಗೆ ಹಾಕಿಡ್ತೀನಿ ಅಂದ್ರೆ ಗಬ 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 ಬಂತಿದ್ದೆ. ಯಾಕೋ ನಂಗೆ ಸ್ವಲ್ಪ ಆಯ್ತಾ? ಸ್ವಲ್ಪ ಆಯ್ತಾ ಇಲ್ವಾ? ಹೆಂಗೆ ಅಂತಂದ್ರೆ, ನೀವು ಎಷ್ಟೇ ಐಟಮ್ ತಂದಿಡಿ, ಅದ್ರ ಮುಂದೆ ಒಂದು ಮೊಟ್ಟೆ ತಂದಿಟ್ರೆ ಫಸ್ಟ್ ಅವ್ನು ಕೈ ಹಾಕೋದೆ ಮೊಟ್ಟೆಗೆ, ಆ ಥರ ಇವನು. ಅದು ಬಿಟ್ರೆ ಜಾಮೂನು. ಸೊ ಜಾಮೂನ್ ಆಲ್ರೆಡಿ ಒಂದು ಬರ್ಡಲ್ಲಿ ಮಾಡಿದ್ನಲ್ಲ ಅಂತ ಹೇಳಿ ಮಾಡಲಿಲ್ಲ. ಕ್ಯಾರೆಟ್ ಹಲ್ವಾ ತುಂಬ ದಿನದಿಂದ ಹೇಳ್ತಾ ಇದ್ದ ಮಾಡಬೇಕು ಅಂತ. ಸೊ ಹಾಗಾಗಿ ಇವತ್ತು ಮಾಡಿದ. ನಾನು ಕಿರಣ್ಗೋಸ್ಕರ ಮಾಡಿರುವಂಥ ಹೀರೋಸ್ನ ಕೊಡೋ ಸಮಯ ಏನಂತ ನೋಡೋಣ. ಏನಿದು? ನಿಮಗೋಸ್ಕರ ಮಾಡಿರೋದು ಸ್ಪೆಷಲ್ ಆಗಿ ಬ್ಲೆಡ್. ಮಧ್ಯಾಹ್ನ ಕೈ ಕುಯ್ಕೊಂಡು ಅದಕ್ಕೋಸ್ಕರ ಅಂತಾನೆ ಇದಕ್ಕೆಲ್ಲ ಮಾಡಿರೋದು. ಸೊ ಗೈಸ್ ಇವಾಗ ಆಲ್ಮೋಸ್ಟು ನಾನು ಏನು ಆಮ್ಲೆಟ್ ಮಾಡಿದ್ದೆ ಮತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದೆ, ಅದನ್ನು ಆಲ್ರೆಡಿ ಕಿರಣ್ ಟೇಸ್ಟ್ ಮಾಡಾಯಿತು. ಸೊ ಅವ್ರ ಹತ್ರ ರಿವ್ಯೂ ಕೇಳೋಣ ಆ್ಯಂಡ್ 10ಗೆ ಔಟ್ ಆಫ್ ಎಷ್ಟು ಕೊಡ್ತಾರೆ ಅಂತ ಕೇಳೋಣ ಬನ್ನಿ. ಸೊ ಫಸ್ಟು ಕಿರಣ್ ಡೊಮ್ಮು ನಮ್ಮ ಯಜಮಾನ್ರೆ ತುಂಬಾ ಕೆಲಸ ಮಾಡಿ ಸುಸ್ತಾಗಿತ್ತು ಇವತ್ತು. ಬಂದು ಮಲ್ಕೊಬಿಡೋಣ ಅಂತಿದ್ದೆ ನಾನು. ಒಳ್ಳೆ ಊಟ ಆಯ್ತು ಈಗ. ನಿಮ್ಗೆ ವಾರದಂತ ವರ್ಕ್. ನಿನ್ನೆ ಏನು ದಿನ? ನೆನ್ನೆಗೆ ಅದು ಮೊನ್ನೆಗೆ
ನಾನು ನೆನ್ನೆ ಫುಲ್ ಬ್ಯುಸಿಯಾಗಿದ್ದೆ, ಸುಸ್ತಾಗಿದ್ನಲ್ಲ. ನನಗೇನಂತಂದರೆ ನೀವು ಯಾವಾಗಲೂ ಖುಷಿಯಾಗಿರಬೇಕು, ನಿಮ್ಗೆ ಸರ್ಪ್ರೈಸ್ ಕೊಡಬೇಕು. ಇಲ್ಲ, ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ನನಗೆ. ಎಷ್ಟನೇ ಸತಿ ಕೊಡ್ತಾರ ನಿಮ್ಮದು? ಯಾರಿಗೆ ಗೊತ್ತಾ, ನಾನೇ ಒಂದ್ಸರಿ ಕೊಟ್ಟಿಲ್ಲ ಪಾಪ. ಪ್ರತಿದಿನ ಸರ್ಪ್ರೈಸ್ ಕೊಡ್ತಾನೆ ಇರ್ತೀನಿ ನಿನಗೆ. ನಿನ್ನ ಖುಷಿನೇ ನನ್ನ ಖುಷಿ, ಆಯಿತಾ? ಸೊ ಇವಾಗ ಸ್ಟಾರ್ಟಿಂಗಿಂದ ಹೇಳಿ. ಇವಾಗ 3 ಐಟಮು ಟೇಸ್ಟ್ ಮಾಡಿದ್ರಲ್ವಾ? ಸೊ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತೀರಾ 10 ಔಟ್ ಆಫ್ಗೆ? ಜ್ಯೂಸ್ 10. ಜ್ಯೂಸ್ಗೆ 10 ಔಟ್ ಆಫ್ 10? ಓಕೆ. ಇದು 10ಗೆ 11. ಯಾವುದು? ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ 10ಗೆ 11 ಅಂತೆ. ಮೊಟ್ಟೆ 10ಗೆ 20. ಯಾಕೆ ಅಂತ ಹೇಳಿ. ಚೆನ್ನಾಗಿದೆ ಅದಕ್ಕೆ 10ಗೆ 20. ನಾವು ಕೊಡೋ ಸರ್ಪ್ರೈಸು ನಮಗಿಷ್ಟ ಆಗುತ್ತೋ ಇಲ್ವಾ, ನಾವು ಕೊಡೋರಿಗೆ ತುಂಬ ಇಷ್ಟ ಆದರೆ, ಖುಷಿ ಆದರೆ ಸಾಕು. ಸೊ ಅದು ಚಿಕ್ಕ ಮಟ್ಟದಲ್ಲಾಗಿರಲಿ, ದೊಡ್ಡ ಮಟ್ಟದಲ್ಲಾಗಿರಲಿ, ಕಡಿಮೆ ದುಡ್ಡು ಖರ್ಚು ಮಾಡಿದ್ರೆ ಖುಷಿ ಜಾಸ್ತಿ ಇರುತ್ತೆ ಅಂತ ನನಗೆ ತುಂಬ ಸರಿ ಅನಿಸಿದೆ. ನಿನಗೇನು ಅನ್ಸುತ್ತವ? ದುಡ್ಡಿದ್ದಾಗಲೇ ಖುಷಿ ಪಡಬೇಕು ಅಂತೇನಿಲ್ಲ. ಹಿಂಗೆ ಪ್ರೀತಿಯಿಂದ ದಿನದಲ್ಲಿ ಒಂದು ಟೈಮ್ ಆದ್ರೂ ಗಂಡ ಹೆಂಡತಿ ಕುತ್ಕೊಂಡು ಮಾತಾಡಿಕೊಂಡು ಊಟ ಮಾಡಿದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇರುತ್ತೆ. ಸೊ ನೀವು ಈ ಥರ ಕಡಿಮೆ ಬಜೆಟಲ್ಲಿ ಯಾರಿಗೆ ಈ ಥರ ಎಲ್ಲ ಒಂದು ಸರ್ಪ್ರೈಸ್ ಕೊಟ್ಟಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಇನ್ನೊಂದು ಸರ್ಪ್ರೈಸ್ ಕಾಯ್ತಾ ಇದೆ. ಸೊ ಅದನ್ನು ಮೇಯ್ನಾಗಿ ಟೇಸ್ಟ್ ಮಾಡೋ ಸಮಯ. ಸೊ ಆಲ್ರೆಡಿ ನಿಮಗೆ ಏನು ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಇವಾಗ ರೆಡಿಯಾಗಿದೆಯಾ ನೋಡಿಕೊಂಡು ತೊಗೊಂಬರ್ತೀನಿ, ಒಟ್ಟಿಗೆ ತಿನ್ನೋಣಂತೆ. ಅವನಿಗೆ ಗೊತ್ತಾಗ್ಬಿಡ್ತು ಈರುಳ್ಳಿ ಕರ್ತಿದ್ದು ಮೇಲೆ ಹಾಕಿದ್ನಲ್ಲ. ಸೊ ನೋಡಿ ಈ ಥರ ಆಗಿದೆ. ಇವಾಗ ದಮ್ ಬಿರಿಯಾನಿ ರೆಡಿಯಾಗಿದೆ. ಸೊ ಕಿರಣ್ ನೋಡಿಲಿ. ಗೊತ್ತಾಯ್ತು ನನಗೆ. ಹೆಂಗೆ ಗೊತ್ತಾಯ್ತಾ? ಈರುಳ್ಳಿ ಯಾವ ಸುಮ್ಮನೆ ರೋಸ್ಟ್ ಮಾಡಲ್ಲ, ಅಷ್ಟೇ. ಸೊ ಗೈಸ್, ನಾನು ಈರುಳ್ಳಿ ರೋಸ್ಟ್ ಮಾಡಿ ಅದ್ರ ಮೇಲೆ ಆಮ್ಲೆಟ್ ಮೇಲೆ ಹಾಕ್ಕೊಟ್ಟಿದ್ರು ಅವ್ರಿಗೆ ಗೊತ್ತಾಗಿಲ್ಲ. ಸೊ ನಾನು ಏನಂದೆ, ಇವಾಗ ಗ್ಯಾಸ್ ಕಚ್ಬಿಟ್ಟು ಹಂಗೆ ಇಟ್ಬಿಟ್ಟು ಬಂದಿದೆಯಲ್ಲ, ಒತ್ತಲ್ವ ಏನೂ ಆಗಲ್ವಾ ಅಂತ ಕೇಳಿದ್ರು. ನಾನೇನಂದೆ, ಹಂಚ ಮೇಲೆ ಇದು ಕುಕ್ಕರ್ ಇಟ್ಟಿದ್ದೀನಿ, ಒತ್ತಲ್ಲ ಅಂತಂದೆ. ಸೊ ಅವಾಗ ಅವ್ರಿಗೆ ಗೊತ್ತಾಗಿದ್ದು ದಮ್ ಬಿರಿಯಾನಿನೇ ಅಂತ ಅಲ್ವಡು. ಇಲ್ಲ ಅಂದರೆ ಗ್ಯಾರಂಟಿ ಗೊತ್ತಾಗ್ತಿಲ್ಲ ಗೈಸ್ ಅವ್ರಿಗೆ. ಮಧ್ಯಾಹ್ನ ನೋ ತಿಳಿ ಸಾಂಬಾರು, ಬಸ್ ಸಾಂಬಾರು. ಸೊ ಇವಾಗ ಹಾಕೋ ಬರಲ್ಲ, ಟೇಸ್ಟ್ ಮಾಡ್ತೀರಾ? ಸೊ ಗೈಸ್ ಏನಂದ್ರೆ, ಏನೇ ಸ್ಪೆಷಲ್ ಮಾಡ್ಕೊಡಿ ಅವನಿಗೆ, ಬಂದು ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಎತ್ತು ನೋಡೋದು, ಆಮೇಲೆ ಫ್ರಿಜ್ ಡೋರ್ ತೆಗೆದ್ಬಿಟ್ಟು ಎಲ್ಲ ಬಗ್ ನೋಡೋದು ನಡೆಯಲಿ. ಅದೊಂದು ಅಭ್ಯಾಸ. ಧನುನು ಅಷ್ಟೇ ಹಂಗೆ ಮಾಡೋದು ಯಾವಾಗ್ಲೂ. ಬಂದ ತಕ್ಷಣ ಫ್ರಿಜ್ ತೆಗೆಯೋದು, ಏನು ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ಸರಿ ಏನಿದೆ ಅಂತ ನೋಡೋದು. ಇಬ್ಬರದು ಅದೇ ಹ್ಯಾಬಿಟ್ಟು. ಸೊ ಇವಾಗ ದಮ್ ಬಿರಿಯಾನಿ ಆಲ್ರೆಡಿ ರೆಡಿ ಆಗಿದೆ. ಸೊ ನಾವು ತಿನ್ನೋಣ ಅಷ್ಟೊತ್ತಿಗೆ ಅಮ್ಮ ಇವಾಗ ಹೊರಟಿದಾರಂತೆ. ಅವ್ರು ಬರೋಕ್ಕಿನ್ನ ಒಂದು 1 hour ಆಗುತ್ತೆ. ಸೊ ಅಷ್ಟರಲ್ಲಿ ನನಗೆ ಮಧ್ಯಾಹ್ನ ಬೇರೆ ನಾನು ಈ ಟೆನ್ಷನಲ್ಲಿ ಊಟನೇ ಮಾಡಿಲ್ಲ, ಮರ್ತೇ ಹೋಗ್ಬಿಟ್ಟಿದೆ. ಸೊ ಹೊಟ್ಟೆ ಸಿಗ್ತಿದೆ ಇವಾಗ. ಬನ್ನಿ ಗೈಸ್, ಹಾಕೊಂಡೋಗೋಣ, ತಿನ್ನೋಣ. ಫಸ್ಟು ಹೇಗಿದೆ ಟೇಸ್ಟು ಕೇಳೋಣ ಬನ್ನಿ. ಗಮ್ಮಂತೈತಿ, ತಿನ್ಬೇಕು ಅಂತ ಆಸೆ ಆಯ್ತೈತಲ್ವಾ? ಸೊ ಗೈಸ್, ಯಾರಿಗಾದ್ರೂ ಈ ರೆಸಿಪಿ ಬೇಕಂದ್ರೆ ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಹೋಗಿ ವೆಜಿಟೇಬಲ್ ದಮ್ ಬಿರಿಯಾನಿ ಅಂತ ಸರ್ಚ್ ಮಾಡಿ, ಬರುತ್ತೆ. ಸಕ್ಕದಾಗಿದೆ. ಆಹಾ, ಘಮ ನೋಡೇ ತಿನ್ಬೇಕು ಅನ್ಸ್ತಿದೆ ಗೈಸ್. ಇವಾಗ ಕಿರಣ್ ಕೊಡ್ತೀನಿ, ಟೇಸ್ಟ್ ನೋಡೋಣ ಹೆಂಗಿದೆ. ದಮ್ ಬಿರಿಯಾನಿನ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರು ಟ್ರೈ ಮಾಡಿಲ್ಲ ದಯವಿಟ್ಟು ಮಿಸ್ ಮಾಡದೆ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇವಾಗ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ ನಾನೇ ಮಾಡಿರೋದಲ್ವ. ನನಗೆ ಖುಷಿ, ಯಾರಾದರೂ ತಿಂದ್ಬಿಟ್ಟು ಹೆಂಗಿದೆ, ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿದ್ರೆ ಫುಲ್ ಒಂಥರ ಇಲ್ಲಿ ಹೋಗ್ಬಿಟ್ಟಿರ್ತೀನಿ. ಸೊ ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಇವಾಗ ಕಿರಣ್ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಟೇಸ್ಟ್ ಹೆಂಗಿದೆ ಹೇಳ್ತಾರೆ. ಗೊಜ್ಜು, ಈರುಳ್ಳಿ, ಒಗ್ಗರಣೆ ಎಲ್ಲ ಸೇರಿ ಒಳ್ಳೆ ರುಚಿ ಕೊಡ್ತಾರೆ. ನೋಡಿದ್ರಲ್ಲ, ಇವತ್ತಿನ ಒಂದು ಸ್ಪೆಷಲ್ ಡೇ, ಕಿರಣ್ಗೋಸ್ಕರ ಒಂದು ಸರ್ಪ್ರೈಸ್ ಡೇ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಅದೆಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ಅಪ್ಪ ಅಮ್ಮ ಕೂಡ ಬಂದರು, ಅವರು ಎಲ್ಲ ತಿಂದಾಯಿತು.
ಸೊ ಇವಾಗ ಈ ವಿಡಿಯೋನ ಎಂಡ್ ಮಾಡೋ ಸಮಯ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ಒಂದು ಒಳ್ಳೆ ಸ್ಪೆಷಲ್ ವಿಡಿಯೋ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.